ಒಂದ್ಸಲ ನಾನು ಆಗ್ಲೇ ಹೇಳಿದೆ ಟೈಮ್ ಲೈನ್ ಬಗ್ಗೆ ಮಾತನಾಡ್ತೀವಿ ಅಂತ. ಈ ಹೋರಾಟ ಆರಂಭ ಆಯ್ತಲ್ಲ, ಸೌಜನ್ಯ ಕೊಲೆ ಆಯಿತು, ಅತ್ಯಾಚಾರ ಆಯಿತು, ಅದಾದ್ಮೇಲೆ 1 ವರ್ಷದ ನಂತರ ಹೊಸ ಹೊಸ ಹೆಸರುಗಳ ಸೇರ್ಪಡೆ ಆಯಿತು. ಆ ಹೊಸ ಹೆಸರುಗಳ ವಿಚಾರದಲ್ಲಿ ಈ ಒಂದು ಹೋರಾಟದ ಸ್ವರೂಪ ತೀವ್ರ ಆಯಿತು. ಎಲ್ಲ ಜನ ನಂಬಿಟ್ರು, ಹೌದೇನೋ ಇವರೇ ಮಾಡಿರಬೇಕು ಅಂತ. ಆಗ ಮೊದಲಿಗೆ ಕೇಳ್ಬರ್ತಾ ಇದ್ದಂಥ ಹೆಸರುಗಳು ನಿಶ್ಚಲ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಕೆಲ್ಲ. ಈ 4 ಹೆಸರುಗಳು ಕೇಳ್ಬರ್ತಾ ಇತ್ತು. ಅದನ್ನು ನಿಮ್ಮ ಪವರ್ ಟಿವಿ 1 by 1 ಅವರವರ ಪಾತ್ರ ಏನು, ನಿಶ್ಚಲ್ ಜೈನ್ ಎಲ್ಲಿದ್ರು, ಆ ದಿನ ಅವರು ಎಲ್ಲಿದ್ರು ಅನ್ನೋದಕ್ಕೆ ದಾಖಲೆ ಸಮೇತ ಮಾಹಿತಿಗಳನ್ನು ಕೊಡ್ತಾ ಇದ್ದಂಗೆ ಗೊತ್ತಾಯ್ತಿದ್ದು ಇನ್ನು ನಿಶ್ಚಲ್ ಜೈನ್ ವಿಚಾರಗಳು ಬಂದರೆ ಆಯ್ತು, ನಮ್ಮ ಕತೆ ಮುಗೀತು, ಇಲ್ಲ ನಿಶ್ಚಲ್ ಜೈನ್ ಪ್ರೂವ್ ಮಾಡೋದಕ್ಕಾಗಲ್ಲ, ಈಗೇನು ಮಾಡೋಣ, ನೆಕ್ಸ್ಟ್ ಟಾರ್ಗೆಟ್ ಇಸ್ ವೀರೇಂದ್ರ ಹೆಗ್ಗಡೆ, ಧರ್ಮಾಧಿಕಾರಿಗಳು ಅಂತ ಹೇಳಿ ಇವರು ಟಾರ್ಗೆಟ್ ಶಿಫ್ಟ್ ಆಗುತ್ತೆ. ಈ ಟಾರ್ಗೆಟ್ ಶಿಫ್ಟ್ ಆಗ್ತಾ ಇದ್ದಂಗೆ ಬಾಯಿಗೆ ಬಂದಂಥ ಕಥೆಗಳು ಸೃಷ್ಟಿಯಾಗುತ್ತೆ. ಮನಸ್ಸಿಗೆ ಬಂದಂತೆ ಬಾಯಿಗೆ ಬಂದಂತೆಲ್ಲ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಬಾಯಿಗೆ ಲಗಾಮೆ ಇಲ್ಲದಂತ ಆಗ್ಬಿಡುತ್ತೆ, ವಿಚಲಿತ ಆಗ್ಬಿಡುತ್ತೆ ಮನಸ್ಸು. ಏನು ಮಾಡ್ತೀರಿ, ನಮ್ದು ಯಾವುದೂ ಸಾಧನೆ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಕೋಪದಿಂದ ಏನೇನೋ ಮಾತಾಡೋದಕ್ಕೆ ಆರಂಭ ಮಾಡಿದವರು ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ತಿಮ್ಮಿರೋಡಿ ಅವರ ಬಗ್ಗೆ. ಎಸ್ ಸರ್, ತಿಮ್ಮಿರೋಡಿ ಅವರು ಒಂದು ಆಡಿಯೋ ನಾವು ಕೇಳಿಸ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಮುಂದಿನ ಕಥೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಈ ಒಂದು ಬೀದಿನ ಬೊಗಳಿದ್ರೆ ಅದರೊಟ್ಟಿಗೆ ಇನ್ನೊಂದು 2-3 ಸೇರ್ಕೋತವೆ. ಹೌದು, ಸಾಮಾನ್ಯ. ಅದು ಏನಕ್ಕೆ ಬೊಗಳುತ್ತೆ ಅಂತ ಇನ್ನೊಂದಕ್ಕೆ ಗೊತ್ತಿರಲ್ಲ. ಏನು ಎದುರುಗಡೆ ಹೋಗುವವನು ವೈರಿನೂ ಅಲ್ಲ, ಅವನು ಬೈಕಲ್ಲಿ ಅವನಷ್ಟಕ್ಕೆ ಹೋಗ್ತಾ ಇರ್ತಾನೆ, ಅವನಷ್ಟಕ್ಕೆ ಕಾರ್ ತಗೊಂಡು ಹೋಗ್ತಾ ಇರ್ತಾನೆ, ಅವುಗಳಿಗೆ ಯಾವ ಉಪದ್ರವೂ ಮಾಡಲ್ಲ ಅದು. ಬಟ್ ಅದಕ್ಕೆ ತೋರಿಸ್ಬೇಕು ನಾನು ಒಂದು ನಾಯಿ ಅಂತ, ನನಗೂ ಬೊಗಳ್ಲಿಕ್ಕೆ ಬರುತ್ತೆ ಅಂತ ತೋರಿಸ್ಬೇಕು. ಈ ಬೀದಿ ನಾಯಿಗಳ ಹೋರಾಟದಲ್ಲಿ ಒಂದು ಸೇರ್ಕೊಂಡಿದ್ದು ಡಿಸ್ಮಿಸ್. ಅವನು ಹಾಕ್ಕೊಡೋದು ಇವತ್ತು ನಿವೃತ್ತ ಪೊಲೀಸ್ ಅಧಿಕಾರಿ, ನಿವೃತ್ತ ಅಲ್ಲ, ಡಿಸ್ಮಿಸ್ಡ್. ಓಡಿಸಿರೋದು ಕರ್ನಾಟಕ ಸರ್ಕಾರ, ಓಡಿಸಿರುವಂತಹ ಪೊಲೀಸ್ ಅಧಿಕಾರಿನಲ್ಲ, ಅವನು ಪೇದೆಗೂ ನಾಲಾಯಕ್, ಮಿಸ್ಟರ್ ಗ್ರೀವಿಸ್ ಮಟ್ಟಣ್ಣವರ. ಅವನ ಸ್ಟೋರಿ ಏನು ಗೊತ್ತಾ, ಏನಕ್ಕೆ ಅವನನ್ನು ಡಿಸ್ಮಿಸ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲರಿಗೂ ಅವನು ಹೇಳೋದೇನು ಗೊತ್ತಾ, ನಾನು ವಿಧಾನಸೌಧದಲ್ಲಿ ಚೆಕ್ ಮಾಡಲಿಕ್ಕೆ ಅದನ್ನು ನಾರ್ಮಲ್ ಬಾಂಬ್ ಅಲ್ಲ, ಹುಸಿ ಬಾಂಬ್ ಬಿಟ್ಟೆ. ನನಗೆ ಬೇಸತ್ತು ಹೋಯ್ತು ರಾಜಕೀಯ ಅಂದರೆ, ರಾಜಕಾರಣಿಗಳ ಬಗ್ಗೆ ಅಸಹ್ಯ ಬಂತು ನನಗೆ. ಕರ್ನಾಟಕದ ಇತಿಹಾಸದಲ್ಲಿ ನಾನು ಮಾಡಬಾರದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಧಾನಸೌಧ ಸೆಕ್ಯೂರಿಟಿ ಒಳಗಡೆ ಹೋಗ್ಬಿಟ್ಟು ನಾನು ಒಳಗಡೆ ಇಟ್ಟು ಬಂದೆ, ಟುಸ್ ಬಾಂಬ್ ಇಟ್ಟು ಬಂದೆ. ಅಲ್ಲಿನ ಟುಸ್ ಬಾಂಬೆ, ಇಲ್ಲಿನಿಟ್ಟಿದ್ದದೇ. ಈಗ ಸಿಡಿಯಲ್ಲ, ಅರ್ಥ ಸಿಡಿಯಲ್ಲ, ಇದು ಸಿಡಿದ್ರೇನೋ ಯಾರ ಬುಡದಲ್ಲಿ ಸಿಡಿಯುತ್ತೆ ಅಂತ ಈಗ ಅದು ಬುರುಡೆ ಹೇಳುತ್ತೆ, ಆ ಭೀಮ ಹೇಳ್ತಾನೆ. ಅರ್ಥ ಆಯ್ತಾ ನಿಮಗೆ? ಎಲ್ಲಿಟ್ಟವ್ರೆ, ಎಲ್ಲಿ ಸಿಡಿಯುತ್ತೆ ಅಂತ ಸತ್ಯ ಹೊರಗಡೆ ಬರುತ್ತೆ. ಅವರೇನೋ ಬ್ರೈನ್ ಮ್ಯಾಪಿಂಗ್ ರೆಡಿ ಇದೆ ಅಂತ ಹೇಳಿದಾರಂತೆ. ಅದು ಮುಂದೆ ಮಾತಾಡುವ. ಈಗ ಇವ್ರ ವಿಷಯಕ್ಕೆ ಬರ್ತೀನಿ. ಇವ್ರ ಅಪಾಯಿಂಟ್ಮೆಂಟು ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ. ಪ್ರೊಫೆಷನರಿ ಸ್ಟಾರ್ಟಿಂಗು ಸಬ್ ಇನ್ಸ್ಪೆಕ್ಟರು. ಆಗ ಅಲ್ಲಿ ಯಾವುದೋ ಒಂದು ಸಿವಿಲ್ ಕೇಸನ್ನು ಬೇಗ ಹಾಕಬೇಕಾದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. 2004 ಐ ಆಮ್ ಟಾಕಿಂಗ್ ಅಬೌಟ್. ಮಾಡಿದರೆ ಬೇಗ ಡಿಸ್ಟ್ರಿಬ್ಯೂಟನ್ನು ಕ್ಲಿಯರ್ ಮಾಡ್ಬೋದಂತ ಈ ಮಟ್ಟಣ್ಣವರು 3 ಲಕ್ಷ ತಗೊಂಡ್ಬಿಟ್ಟು ಒಂದು ಸಿವಿಲ್ ಕೇಸ್ ಮಾಡ್ತಾರೆ. ಆಗ DIG ಅವರಿಗೆ ಕಂಪ್ಲೇಂಟ್ ಹೋಗುತ್ತೆ, ಈ ಮಗ 3 ಲಕ್ಷ ತಗೊಂಡವನೇ, ನಮ್ಗೆ ಅನ್ಯಾಯ. ಅದು ಆಗ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿಗೆ ಹೋಗುತ್ತೆ, ಡಿ ಅಂತ ಹೇಳ್ತಾರೆ. ಅದನ್ನು ಡೈವರ್ಟ್ ಮಾಡಿಕ್ಕೆ ಈ ಮಗ ಅಲ್ಲಿಂದ ರಜೆ ಹಾಕದೆ ಸೀದಾ ಬೆಂಗಳೂರಿಗೆ ಬಂದ್ಬಿಟ್ಟು ಒಬ್ಬ ಫ್ರೆಂಡನ್ನು ಬೈಕ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಹುಸಿ ಬಾಂಬ್ ಬಿಡೋದು. ಬರ್ತಾಯ್ತಾ ನಿಮಗೆ? ಆ್ಯಂಡ್ ಇದಿರುವಾಗ ಇನ್ಕ್ವೈರಿ ಕಂಡಕ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಅರೆಸ್ಟ್ ಆಗ್ತಾನೆ, ಜೈಲೊಳಗಡೆ ಹೋಗ್ತಾನೆ. ಹೊರಗಡೆ ಬರುವಾಗ ಆರ್ಡರ್ ಬರುತ್ತೆ, ಹೌದು ಇವನು 3 ಲಕ್ಷ ತಗೊಂಡಿದ್ದು ಹೌದು ಅಂತ ಬರುತ್ತೆ. ಆಗ ಆ ಕೇಸಲ್ಲಿ ಇವನನ್ನು ಡಿಸ್ಮಿಸ್ ಮಾಡ್ತಾರೆ. ನಾಟ್ ಹುಸಿ ಬಾಂಬ್ ಇಟ್ಟಿದ್ರಲ್ಲಿ. ಹುಸಿ ಬಾಂಬ್ ಇಟ್ಟಿದ್ದ ಕೇಸು ಇನ್ನೂ ರನ್ನಿಂಗಲ್ಲಿ ಇರುತ್ತೆ. ರನ್ನಿಂಗಲ್ಲಿ ಇರುವಾಗ ಯಾರನ್ನು ಡಿಸ್ಮಿಸ್ ಮಾಡಲ್ಲ, ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಈ ಮಗನ ಡಿಸ್ಮಿಸ್ ಮಾಡ್ತಾರೆ. ಬೀದಿಯಲ್ಲಿ ನಲಿತಾ ಇರ್ತಾನೆ, ಹೊಟ್ಟೆಗಿಲ್ಲದೆ ಹಿಟ್ಟಿಗಿಲ್ಲದೆ ಯಾರ್ಯಾರ ಹತ್ರನೂ. ರಾಜಕಾರಣಕ್ಕೆ ಎದುರು ಬಿಟ್ಟು ಹುಸಿ ಬಾಂಬ್ ಇಟ್ಟವನು ರಾಜಕಾರಣದ ತಿಪ್ಪೆ ತಾರಿಸ್ಬಿಟ್ಟು ಈ BJP ಅವರೊಟ್ಟಿಗೆ ಹೋಗ್ಬಿಟ್ಟು ಒಂದು ಅಧ್ಯಕ್ಷ ತಗೊಳ್ತಾನೆ, ಗಂಜಿ ಕೇಂದ್ರದ ಅಧ್ಯಕ್ಷ. ಅರ್ಥ ಆಯ್ತಾ? ಗೂಟದ ಕಾರಲ್ಲಿ ಓಡಾಡ್ತಾ ಇದ್ದ. ಇವನ ಯೋಗ್ಯತೆಗೆ ಗೂಟದ ಕಾರ್ ಬಿಡಿ, ನಾವು ಹಾಕಿದ್ದ ಟ್ಯಾಕ್ಸ್ ದುಡ್ಡು, ಇವನು ಹೇಳ್ತಾನೆ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನಲ್ಲ, ಟ್ಯಾಕ್ಸು ಜನಸಾಮಾನ್ಯರು, ಅಯ್ಯೋ ಇವನು ಮಾತಾಡ್ತಾನೆ.
ಅಲ್ಲಿನೂ ಬೇಳೆ ಬೇದಿಲ್ಲ, ಅಲ್ಲಿನೂ ಒದ್ದು ಹೊರಡಾಕ್ತಾರೆ. ಈಗೆಲ್ಲಾದ್ರೂ ಇದ್ದಾನ ಕೇಳಿ ಅವನು? ಈಗ ಯಾರಾದ್ರೂ ಪಕ್ಕಕ್ಕೆ ಇಟ್ಕೋತಾರ ಕೇಳಿ? ಆಗ ಹೊಟ್ಟೆಪಾಡಿಗೆ ಸಿಕ್ಕುದು ಇದು ಸೌಜನ್ಯ ಪ್ರಕರಣ. ಅರ್ಥ ಆಯ್ತಾ? ಹೊಟ್ಟೆಪಾಡಿಗೆ ಅಲ್ಲಿ 3 ಲಕ್ಷ ಇತ್ತಲ್ಲ, ಬದುಕಬೇಕಲ್ಲ, ಏನಿದೆ ಬದುಕಲಿಕ್ಕೆ? ಆಗ ಇದು ಹೇಳಿದಲ್ಲ, ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ. 1,25,000 ಕೋಟಿಯ ಇನ್ಸ್ಟಿಟ್ಯೂಷನ್. ಅಲ್ಲಿ ಇವ್ರು ಕೇಳೋದು ಅಲ್ಲಿ ಇನ್ಕಮ್ ಎಷ್ಟಿದೆ? ನೀವು ಡಬ್ಬಕ್ಕೆ ದುಡ್ಡು ಹಾಕಬೇಡಿ, ನೀವು ಬಡ್ಡಿ ಕಟ್ಟಿದ ದುಡ್ಡು ಹಿಂದೆ ಕೊಡಬೇಡಿ. ಇನ್ಕಮ್ ನಿಮಗೆ ನ್ಯಾಯ ಸಿಗ್ಬೇಕಾ, ಇನ್ಕಮ್ ನಿಲ್ಲಿಸ್ಬೇಕಾ? ಅಲ್ಲ, ಭಕ್ತರು ಕಾಣಿಕೆ ಹಾಕೋದು ಬಿಡಬೇಕಾ, ಅಲ್ಲ ಬಡ್ಡಿ ಕಟ್ಟೋದು ಬಿಡಬೇಕಾ? ಅದರಲ್ಲಿ ಸೌಜನ್ಯನಿಗೆ ಭಕ್ತರು ದುಡ್ಡು, ಬಡ್ಡಿ ದುಡ್ಡನ್ನು ಇವರು ಉಪಯೋಗಿಸ್ಕೊಂಡ್ರೆ ರೇಪ್ ಮಾಡ್ತಾರೆ. ರೇಪ್ ಏಜೆಂಟ್ ಇಟ್ಕೊಂಡಿದ್ದಾರೆ, ಕರ್ಕೊಂಬ ರೇಪ್ ಮಾಡಿ ಕಳಿಸ್ತೀನಿ, ನೀನು ಹೂತಾಕೋ, ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡವ್ರೆ. ಅಲ್ಲ, ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ. ಇದನ್ನು ಕೇಳುವ ಮುಟ್ಟಾಳ್ರು ನಾವಿದ್ದೀವಲ್ಲ, ಬ್ಯೂಟಿಫುಲ್ ಸ್ಟೋರಿ. ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅಂತ ಹೇಳ್ತಾ ಇದ್ವಿ. ಈ ಮಗನ ಕೆಲವು ಭಾಷಣ ನೋಡಿ ನೀವು. ನಾನು ನಿಮಗೆ ರೀಕ್ಯಾಪ್ ಮಾಡ್ತೀನಿ. ನಿನ್ನೆ ಮಹೇಶ್ ತಿಮ್ಮರೋಡಿಯನ್ನು ರೀಕ್ಯಾಪ್ ಮಾಡಿದ್ದೆ. ರೀಕ್ಯಾಪ್ ಅಂತ ಹೇಳ್ತೀವಿ ನಾವು. ನೆನಪಾಗಬೇಕಲ್ಲ, ಈ ಮಹಾನುಭಾವ ಯಾರು, ಇಂತಹ ಹೋರಾಟಗಾರ ಯಾರು, ಇವನ ಯೋಗ್ಯತೆ ಏನು, ಈ ಮುಟ್ಟಾಳ ಯಾರು ಅಂತ ಎಲ್ಲರಿಗೆ ಗೊತ್ತಾಗಬೇಕಲ್ಲ. ಇವನ ಭಾಷೆಗಳೆಂಥದ್ದು. ಅವನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ, ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾನೆ, ನಾವೆಲ್ಲರಿಗೂ ಹೇಳಿದ್ವಿ ಕೆಟ್ಟ ಭಾಷೆ ಯೂಸ್ ಮಾಡಬಾರ್ದು, ನಾವು ಸಜ್ಜನರಾಗಬೇಕು, ನಮ್ಮ ಹೋರಾಟ ಶಾಂತಿ ಪ್ರಿಯವಾಗಿರಬೇಕು. ಅವರು ವಾಟ್ಸಪ್ಪಲ್ಲಿ ಏನೇನೋ ಹಾಕಿಬಿಟ್ಟು ಕೋರ್ಟ್ಗೆ ತಗೊಂಡೋಗಿ ಸಬ್ಮಿಟ್ ಮಾಡಿ ಇಂಜೆಕ್ಷನ್ ತರ್ತಾರೆ ಅಂತ ಹೇಳಿದರು ಇವರೇ. ಅದಕ್ಕೆ ನಿನ್ನೆ ತೋರಿಸಿದ್ವಿ, ನೀವು ಹಿಂದ್ಗಡೆ ಯಾವ್ಯಾವ ಭಾಷೆ ಯಾವ್ಯಾವ ರೀತಿ ಯೂಸ್ ಮಾಡ್ತೀರಿ ಅಂತ ತೋರಿಸಿದ್ವಿ. ಈಗ ತಾವು ಮೆಟ್ಟಣ್ಣವರೇ, ಓಕೆ, ಇವತ್ತು ನಿಮ್ಮ ಒಂದು ರೀಕ್ಯಾಪ್ ಕೊಡ್ತೀನಿ. ಫಸ್ಟ್ ನೀವು ಧರ್ಮಸ್ಥಳದಲ್ಲಿ ಆಗುವ ಒಂದು ಮದುವೆಯ ಬಗ್ಗೆ ಮಾತಾಡಿದಿರಿ, ಸಾಮೂಹಿಕ ವಿವಾಹದ ಬಗ್ಗೆ ಮಾತಾಡಿದಿರಿ. ಅದರಲ್ಲಿ ಆ ಸಾಮೂಹಿಕ ವಿವಾಹದಲ್ಲಿ ನೀನೂ ಮದುವೆ ಆಗಿದ್ದಿ ಅಂತ ಮಾತಾಡಿದ್ದಿ. ನನಗೆ ಗೊತ್ತಿದೆ, ನಿನಗೆ ಹೆಣ್ಣು ಕೊಡೋರು ಯಾರಿಗೆ ಗೊತ್ತಿರಲಿಲ್ಲ. ನಿನಗೆ ಮದುವೆ ಆಗಬೇಕಾ ನಿನ್ನ ಮುಟ್ಟಾಳ, ನಿನ್ನ ಹತ್ರ ದುಡ್ಡು ಇರಲಿಲ್ಲ, ಯಾರ್ಯಾರ ಹತ್ರ ಭಿಕ್ಷೆ ಬೇಡಿ ಬದುಕ್ತಾ ಇದ್ದವನು ನೀನು. ಅರ್ಥ ಆಯ್ತಾ? ಅಲ್ಲಿ ಮದುವೆ ಆಗಿದ್ಯಾ ನೀನು. ದೊಡ್ಡದು ಏನು ಕೆಲಸ ಮಾಡಲಿಕ್ಕೆ ಮದುವೆ ಆಗಿರೋದಲ್ಲ. ನಿನಗೇನು ಪ್ಯಾಕೇಜ್ ಟೂರ್ ಕೊಡಬೇಕಿತ್ತಾ? ಪ್ಯಾಕೇಜ್ ಟೂರ್ ಕೊಟ್ಟಿಲ್ವಾ? ನಾನು ಹೇಳ್ತಾ ಇರೋದಲ್ಲ, ನಿನ್ನ ಭಾಷಣ ಹೇಳ್ತಾ ಇರೋದು. ಪ್ಲೇಸ್ ಸ್ಪೀಚ್ ತೋರಿಸಿ ಅವನ ಮುಖಕ್ಕೆ. ನಾನು ಹೇಳ್ತಾ ಇರೋದಲ್ಲ, ಅವನಿಗೆ ತೋರಿಸಿ, ಅವನ ಸ್ಪೀಚ್ ತೋರಿಸಿ. ಅದು ನಿನ್ನೆದು ಸರ್ ಇಲ್ಲ, ರೀಕ್ಯಾಪ್ ಇದೆ. ಓಕೆ, ಅವನ ಭಾಷಣ ಇದೆ, ನನ್ನ ಭಾಷಣ ಅಲ್ಲ. ಅವನ ಭಾಷಣ ಇದೆ. ಅವನು ಅಪಮಾನ ಮಾಡಿರೋದು ಖಾಲಿ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಲ್ಲ, ಅಲ್ಲಿ ಎಷ್ಟು ಜನ ಸಾಮೂಹಿಕ ವಿವಾಹ ಆಗಿದ್ದಾರಲ್ಲ ಅವರೆಲ್ಲರಿಗೆ ಧರ್ಮ ಒಡೆಯುವುದು, ಹಿಂದೂ ಧರ್ಮನೇ ಟಾರ್ಗೆಟ್, ಧರ್ಮ ಒಡೆಯುವುದೇ ಇವರ ಟಾರ್ಗೆಟ್, ಧರ್ಮಸ್ಥಳವನ್ನು ದಾರಿ ತಪ್ಪಿಸುವುದೇ ಇವರ ಟಾರ್ಗೆಟ್, ಅಲ್ಪಸಂಖ್ಯಾತ ಬಹುಸಂಖ್ಯಾತರಂತ ಅವರನ್ನು ತಂದು ಒಡೆಯುವುದೇ ಇವರ ಟಾರ್ಗೆಟ್. ಮೊದಲನೇದಾಗಿ ಪರ್ಯಾಯ ಧರ್ಮಸ್ಥಳ ಕಟ್ಬಿಟ್ಟು ದುಡ್ಡು ಮಾಡಬೇಕನ್ನೋದೇ ಟಾರ್ಗೆಟ್ ಪ್ಲ್ಯಾನ್. ತೋರಿಸಿ ಆ ಸ್ಪೀಚು. ರೆಡಿ ಇದೇನಪ್ಪ? ತೋರಿಸಿ ಒಮ್ಮೆ ಅವನ ಮುಖಕ್ಕೆ ಹಾಕಿ. ಎಸ್, ಪ್ಲೇ ದಟ್.